ಇವರೇ ನಿಮ್ಮ ಹೆಸರೇನು? ಚಂದ್ರಣ್ಣ. ಚಂದ್ರಣ್ಣ ಅವರೇ, ನೀವು ಏನಕ್ಕೋಸ್ಕರ ರಿಹಾಬ್ ಸೆಂಟ್ರ್ಗೆ ಹೋಗಿದ್ದೀರಾ ನೀವು? ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿದು ಹೆಣ್ಮಕ್ಳು ಬೈಯೋದು ಬಿಡೋದು ಮಾಡ್ತಾಯಿದ್ವಿ. ಏನು ಹೆಣ್ಮಕ್ಳು ಮನೇಲಿ ಹೊಡಿತಾ ಇದ್ದೀರಾ? ಹಾಂ, ಫಸ್ಟ್ನಾಗ ಹೊಡಿತಾ ಇದ್ದೀರಾ? ಏನು ಕುಡಿದು ಬರ್ತಾ ಇದ್ರಾ ಹೆಂಗೆ ಅಂತ? ಓಹೋ, ಸರಿ ಸರ್, ರೈಟ್ ರೈಟ್. ಓ, ಅಲ್ಲಿ ಗಲಾಟೆ ಮಾಡ್ತಾ ಇದ್ದೀರಾ ನೀವು? ಸರಿ, ಈಗ ರಿಹಾಬ್ ಸೆಂಟ್ರಿಗೆ ನಿಮ್ಗೆ ಹೆಂಗೆ ಪರಿಚಯ ಆಯಿತು? ರಿಹಾಬ್ ಸೆಂಟರ್ ಅದು ನಿಮ್ಗೆ ಯಾರು ಹೇಳಿದ್ರು? ಪರಿಚಯ ಮಾಡಿ ಕೃಷ್ಣಪ್ಪ ಅಂತ ಪರಿಚಯ ಮಾಡಿ ಫೋನ್ ಮಾಡಿದ್ರು. ಹೌದ್ರಾ? ಸರಿ, ನಿಮ್ಮ ಹೆಸರು ಏನು ಹೇಳಿದ್ರಿ ನೀವು? ಚಂದ್ರಣ್ಣ. ಚಂದ್ರಣ್ಣ ಅವರೇ, ನಿಮ್ಗೆ ಏನಾದ್ರೂ ತೊಂದರೆ ಆಯ್ತಾ ನಿಮಗಲ್ಲಿ? ನಮಗೇನು ತೊಂದರೆ ಆಗಿಲ್ಲ. ಇಲ್ಲ. ಸರಿ, ನಿಮ್ಗೆ 3 ಟೈಮ್ ಊಟ ಅವ್ರು ಕರೆಕ್ಟಾಗಿ ಕೊಡ್ತಾ ಇದ್ರಾ? ಸರಿ, ಏನಾದರೂ ನಿಮ್ಮ ಹತ್ರ ದುಡ್ಡು ತಗೊಂಡ್ರ ಅವರು? ಬೆಳಗ್ಗೆ 8 ಗಂಟೆಗೆ. ಅಲ್ಲಲ್ಲ, ದುಡ್ಡು ಏನಾದರೂ ತಗೊಂಡ್ರಾ? ಇಲ್ಲ, ದುಡ್ಡೇನು ತಗೊಂಡಿಲ್ಲಲ್ಲ? ಬರೀ ಏನೋ ನಾವು ಕೊಟ್ಟು ತಗೊಂಡಾರ. ಅಂದರೆ ನಿಮ್ಮ ಅವರು ಅಷ್ಟೇ ಕೊಡು ಅಂತ ಕೇಳಿಲ್ಲ ಪಾಪ. ಸರಿ, ಓಕೆ. ಅವರು ನಿಮ್ಮ ರಿಹಾಬ್ ಸೆಂಟ್ರು ನಿಮ್ಮ ನಡೆಸ್ತಾ ಇದ್ರಲ್ಲ, ಅವ್ರ ಹೆಸರೇನು? ಹೆಸರು ಹೇಳಮ್ಮ. ರಿಹಾಬ್ ಸೆಂಟರ್ ನಡೆಸೋರ ಹೆಸರೇನು? ಹಾಂ, ಹೆಸರು, ಅವ್ರ ಹೆಸರು? ಹಾಂ, ಸುಬ್ರಹ್ಮಣ್ಯ ಸರ್. ಸರಿ, ಓಕೆ. ಸುಬ್ರಹ್ಮಣ್ಯ ಅವರು ನಿಮ್ಮ ಚೆನ್ನಾಗಿ ನೋಡ್ಕೊತಾ ಇದ್ರಾ? ಸರಿ, ಡಾಕ್ಟ್ರು ಬರ್ತಾ ಇದ್ರಮ್ಮ? ಡಾಕ್ಟ್ರು ಬರ್ತಾ ಇದ್ರಮ್ಮ? ತಿಂಗಳಿಗೊಂದ್ಸಲ ಬರ್ತಾ ಇದ್ರಾ? ವಾರಕ್ಕೊಂದ್ಸಲ ಬರ್ತಾ ವಾರಕ್ಕೊಂದ್ಸಲ ಬರ್ತಾ ಇದ್ರಾ? ಸರಿ, ಚೆನ್ನಾಗಿ ಚೆಕಪ್ ಮಾಡ್ತಾ ಇದ್ರಾ? ಮತ್ತೆ ಎಷ್ಟು ಜನ ಬಂದು ನಿಮ್ಗೆ ಕೌನ್ಸಿಲಿಂಗ್ ಕೊಡ್ತಾ ಇದ್ರು? ನಮ್ಗೆ ಕಂಪ್ಲೇಂಟ್ ಏನಂತ ತೊಂದರೆ ಐತೆ ಅಂದ್ರೆ ಕೊಡ್ತಿದ್ರು, ಇಲ್ಲಂದ್ರೆ ಚೆನ್ನಾಗಿದೆ ಸರ್ ಅಂದ್ರೆ ಆಯ್ತು ಅಂತ. ಸರಿ ಸರ್, ಕೌನ್ಸಿಲಿಂಗ್ ಮಾಡ್ತಾ ಇದ್ರ ನಿಮ್ಮನ್ನ? ವ್ಯಾಯಾಮ ಮಾಡಿಸ್ತಾ ಇದ್ರಾ? ಏನು ಗಲೀಜು ಊಟ ಕೊಟ್ಟಿಲ್ಲ ನಿಮ್ಗೆ? ಒಳ್ಳೆ ಊಟ ಕೊಡ್ತಾ ಇದ್ರಾ? ಮತ್ತೆ ಚೆನ್ನಾಗಿರೋ ಊಟನೂ ಕೊಡ್ತಾ ಇದ್ರು? ಊಟನ ಕೊಟ್ಟಿದಾರ. ಹಾ, ಚೆನ್ನಾಗಿ ಊಟನ ಮಾಡಿದೀವಿ. ನಾವು ಹೇಳಿದ ಕೆಲಸನ ಮಾಡ್ಕೊಂಡು ಅಲ್ಲೇ ಇರ್ತಿದ್ವಿ. ಸರಿ, ಬಾತ್ರೂಮ್ಗಳೆಲ್ಲ ಚೆನ್ನಾಗಿದಾವ? ವಾಟರ್ದು ಚೆನ್ನಾಗಿದೆಯಾ? ಓಕೆ. ಸರಿ, ಸುಬ್ರಹ್ಮಣ್ಯ ಅವರು ಇದ್ದಾರೆ ನಿಮ್ಮ ಜೊತೆಲಿ, ನಿಮ್ಮ ಓನರು. ಸುಬ್ರಹ್ಮಣ್ಯ ಅವರೇ, ಈಗ ಅವ್ರು ಹೇಳ್ತಾ ಇದ್ದಾರೆ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಹೇಳಿದ್ದೀರಾ, ಮತ್ತು ನಿಮ್ಮ ಮೇಲೆ ಬೇರೆ ಬೇರೆ ಕೇಸ್ಗಳು ಬಂದಿದೆಯಲ್ಲ, ಅದಕ್ಕೆ ನೀವೇನು ಹೇಳ್ತೀರಾ? ಸರ್, ಹಿಂಗೆ ಆಗಲಾರ್ದ ಮಾತಾಡ್ತಾರೆ ಸರ್. ಅವೇನು ಹೇಳಿ, ನೀವು ಹೇಳಿ. ಅದೇ ನಮ್ಗೆ ಆಗಿದ್ದವ್ರು ಅಂತವ್ರು ಈ ಥರ ಅಮೃತ ಜಯರಾಮ್ ಅನ್ನೋ ವ್ಯಕ್ತಿ, ಹಾಂ, ಇವ್ರು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಸ್ವಲ್ಪ ಶಕ್ತಿ ಮಾತಾಡ್ತಾರೆ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಸೀಸ್ ಮಾಡ್ತೀನಿ ಆ ಥರ ಅಂತ ಬೆದರಿಕೆ ಹಾಕ್ಬಿಟ್ಟು. ಯಾರು? ಅಮೃತ ಜಯರಾಮ್ AK ನ್ಯೂಸ್ ಚಾನಲ್ ಅವರು. ಆ ಮೇಡಮ್ ಬಂದ್ಬಿಟ್ಟು ಮತ್ತೆ ಆಫೀಸ್ಗೆ ನಮ್ಮನ್ನ ಕಾಲ್ ಮಾಡಿ ಮೊಬೈಲಲ್ಲಿ ಫೋನ್ ಮಾಡಿ ಕರೆ ಮಾಡಿ ಕರೆಸಿದ್ರು. ಕರೆಸಿದಾಗ ಅಲ್ಲಿ ಆಫೀಸ್ಗೆ ಹೋದಾಗ ನಮ್ಮ ಮೊಬೈಲ್ಸ್ ಎಲ್ಲ ಈಚೆಗಡೆ ನಮ್ಮ ಆಫೀಸಿಂದ ಹೊರಗಡೆನೆ ಇಕ್ಸ್ಬಿಟ್ಟು ಅವ್ರ ಚೇಂಬರಲ್ಲಿ ಕರೆಸ್ಬಿಟ್ಟು ನನಗೆ, ನೋಡಪ್ಪ ಇದೆಲ್ಲ ನಾನು ರಿಹಾಬ್ ಓಪನ್ ಮಾಡಿಸ್ಕೊಡ್ತೀನಿ, ನಿಮ್ದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ, ನನಗೆ ದುಡ್ಡು ತಗೊಳ್ಳೋಂಥ ಅಭ್ಯಾಸ ಇಲ್ಲ, ನನ್ನ ಸಂಸ್ಥೆಗೆ 2.35 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಒಂದು ಸರಿ ನಮಗೆ ಸ್ಪಾನ್ಸರ್ ಮಾಡೋ ಕೊಡ್ಸು, ನಮ್ಮ ಸಂಸ್ಥೆಗೆ ನೀನು ಮೆಂಬರ್ ಆಗೋ ಅಂದರು. ನಾನು ಸರಿ ಮೇಡಮ್ ಅವರೇ, ನಾನು ಅಷ್ಟು ದೊಡ್ಡವನಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದು. ಸರಿ, ಅವನೇನೋ ದುಡ್ಡೇನು ಕೇಳಿಲ್ಲ, ಮತ್ತೆ ಏನು ಕೇಳಿದ್ರು ಅವರು? ಅದು 8.5 ಲಕ್ಷ ರೂಪಾಯಿ ಅಂತ ಕ್ಯಾಮ್ರಾ, ಅದು ಆ ಕ್ಯಾಮ್ರಾ ಕೊಡಿಸಿ ಅಂತ ಕೇಳಿದ್ರು. ಆಮೇಲೆ ನೀವೇನು ಮಾಡಿದ್ರಿ? ನಾನು ಫೈಲ್ ಎತ್ಕೊಂಡು, ನಾನು ದೊಡ್ಡವನು, ಅಷ್ಟು ದೊಡ್ಡವನು ದುಡ್ಡು ಕೊಡೋಷ್ಟು ದೊಡ್ಡವನು ಆಗಿಲ್ಲ ಮೇಡಮ್ ಅವ್ರೆ ಅಂತ ಹೇಳ್ಬಿಟ್ಟು ಫೈಲ್ ಎತ್ಕೊಂಡು ಬಂದ್ಬಿಟ್ಟೆ. ಸರಿ, ರೈಟ್, ಓಕೆ. ಈಗ ನಿಮ್ಮ ರಿಹಾಬ್ ಸೆಂಟ್ರು ಯಾವಾಗ ಮುಚ್ಚಿದ್ರು ಅದನ್ನ? ಸರ್, 10ನೇ ತಿಂಗಳಲ್ಲಿ 11ನೇ ತಾರೀಕು ಮುಚ್ಚಿದ್ದಾರೆ. ಯಾರು ಮುಚ್ಚಿದ್ದಾರೆ ಅದನ್ನ? ಅಮೃತ ಜಯರಾಮ್ ಬಂದ್ಬಿಟ್ಟು. ಸರಿ, ದೇವನಹಳ್ಳಿ THO ಆಫೀಸರ್ನ ಕರೆಸ್ಕೊಂಡ್ಬಂದು ನನಗೆ ಯಾವುದೇ ಥರ ನನಗೆ ಲೆಟ್ರು ಮತ್ತೆ ನೋಟಿಸ್ ಜಾರಿ ಮಾಡಿಲ್ಲ. ನೋಟಿಸು ಜಾರಿ ಏನೂ ಮಾಡ್ದಿರಾ ನನಗೆ ಏಕಾಏಕಿ ಬಂದು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ನೋಟಿಸ್ ಜಾರಿ ಮಾಡಿಲ್ಲ? ಒಂದು ನೋಟಿಸು ಜಾರಿ ಮಾಡಿಲ್ಲ ಸರ್ ನನ್ನ ಹತ್ರ. ಮತ್ತೆ ನೋಟಿಸ್ ಜಾರಿ ಮಾಡಿದ್ರೆ ಹೆಂಗೆ ಮುಚ್ಚಕ್ಕೆ ಬರುತ್ತೆ ಅವ್ರಿಗೆ? THO ಆಫೀಸರ್ನ ಕರ್ಕೊಂಡ್ಬಂದು ಕ್ಲೋಸ್ ಮಾಡಿದ್ರು. ನಾನು ಸರಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ನಾನು ಸರಿ, ನೀವು ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ವ? ನೀವು ಈ ಥರ ಏಕೈಕಿ ಬಂದು ನನ್ನ ಒಂದು ಮುಚ್ಚಿದ್ದಾರೆ ಎಂಬುದಾಗಿ ಹೇಳ್ಬೇಕಾಗಿತ್ತಲ್ವ? ಅದೇ ಥರ ಭಯ ಹಾಕ್ತಾರೆ. ಇಲ್ಲಪ್ಪ ಬಂದಿದ್ದಾರೆ, ಓಹೋ, ನಿಮ್ಮ ಭಯ ಹಾಕ್ಸಿದ್ದಾರೆ. ಹಾಂ, ರೈಟ್, ದುಡ್ಡು ಕೇಳಿದ್ದಾರೆ, 8.5 ಲಕ್ಷ ರೂಪಾಯಿ ದುಡ್ಡು ಕೇಳಿದ್ದಾರೆ. ಹೌದು. ಸರಿ, ಓಕೆ. ಮತ್ತೆ ಅವರೇ ಈಗ ಅವರು ಒಂದು ಚಾನಲಲ್ಲಿ ಬಿಟ್ಟಿದ್ದಾರಲ್ಲ, ಅಮೃತ ಜಯರಾಮ್ ಅವರಂತ ಬಿಟ್ಟಿದ್ದಾರಲ್ವಾ, ಅವರು ಊಟ ಕೊಡ್ತಾ ಇರಲಿಲ್ಲ ಅಂತ ಅವತ್ತೆಲ್ಲ ಏನಾದರೂ ರೆಕಾರ್ಡ್ಸ್ ಇಟ್ಕೊಂಡಿದ್ದೀರಾ? ಅವ್ರದ್ದು Prakash ಅವ್ರದ್ದು ಏನಾದರೂ ಇಟ್ಕೊಂಡಿದ್ದೀರಾ ನೀವು? ಎಲ್ಲ ಡಾಕ್ಟರ್ ಹತ್ರ ನೋಡ್ಸಿರೋಂಥ ದಾಖಲೆ, ಬ್ಲಡ್ ರಿಪೋರ್ಟ್ ಮಾಡಿಸಿರೋದೆಲ್ಲ ಟೋಟಲ್ ಇದೆ ಸರ್. ಈಗ ನಮ್ಮ DHO ನಿಮ್ಗೆ ನೋಟಿಸ್ ಕೊಡದಿರಾನೇ ಕ್ಲೋಸ್ ಮಾಡಿದ್ದಾರೆ? ಹೌದು ಸರ್. ಸರಿ, DHO ಅವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡಲಿಲ್ಲ? ಮಾಡಿಲ್ಲ ಸರ್. ಓಕೆ, ನೀವು DC ಅವ್ರು ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ವಾ? ಮಾಡಿಲ್ಲ ಸರ್. ರೈಟ್, ಓಕೆ, ಮಾಡಲಿಲ್ಲ. ಸರ್, ರೈಟ್, ಈಗ ನಿಮ್ಮ ಕ್ಲೋಸ್ ಆಗಿದೆ? ಹೌದು ಸರ್, ಕ್ಲೋಸ್ ಆಗಿದೆ. ಹಾಂ, 3 ತಿಂಗಳಾಯಿತು, 3 ಮಂತ್ಸ್ ಆಯಿತು. ಈಗ ನಿಮಗೆ ಯಾರಾದರೂ ನಿಮ್ಮಗಳ ಮೇಲೆ ಯಾರಾದರೂ ನಿಮಗೆ ಫೋನ್ ಕರೆ ಮಾಡಿ ನಂಗೆ ದುಡ್ಡು ಕೊಡಿ ಅಂತ ಏನಾದರೂ ನಿಮಗೆ ಡಿಮ್ಯಾಂಡ್ ಇಟ್ಟಿದ್ದಾರಾ? ಅಮೃತ ಜಯರಾಮ್ ಮತ್ತೆ ದೊಡ್ಡಬಳ್ಳಾಪುರ ನಿತೇಶ್ ಗೌಡ ಅನ್ನೋ ಪಾಟೀಲ್ ಅನ್ನೋ ವ್ಯಕ್ತಿ, ಅವರು ಪೇಷಂಟ್ ಆಗಿ ಅವ್ರ ತಂದೆಯವ್ರು ನಮ್ಮ ಹತ್ರ ಹಾಕಿದ್ರು. ಅವರು ಬಂದ್ಬಿಟ್ಟು
DC ಆಫೀಸಲ್ಲಿ ನನಗೆ ಎಲ್ಲ ಥರ ದಾಖಲಾತಿಗಳು ನಿಮ್ಮದು ಫೈಲು ನನ್ನ ಸೆಟ್ಟು ನನಗೆ ಕೊಟ್ಟಿದ್ದಾರೆ. ನಾನು ಬಂದ್ಬಿಟ್ಟು ನಾನು ಎಲ್ಲಿ ಬೇಕೋ ನಾನು ಇದು ಮಾಡ್ತೀನಿ, ನಿಮಗೆ ಫೈಲು ನಿಮ್ಮದು ಫುಲ್ಲು ಸೆಟ್ಟೇ ನಾನು DC ಆಫೀಸಿಂದ ಹೊರಗಡೆ ಬಂದಿದೆ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಕ್ವಶನ್ ಕೇಳಿದ್ದೀನಿ, ನನ್ನ ಫೈಲು ನಿನಗೆ ಯಾವ ಥರ ಕೊಟ್ಟರು, ಯಾರು ಕೊಟ್ಟರು ಅಂತ ನನ್ನ ಕ್ವಶನ್ ಅಂತ ನನಗೆ ಗೊತ್ತು, ನಮ್ಮ ಫ್ರೆಂಡೇ ಕೆಲಸ ಮಾಡ್ತಾರೆ ಅದು ಒಳಗಡೆ ಅಂತ ನನ್ನ ಹತ್ರ ಹೇಳಿಕೆಗಿದ್ದಾರೆ. ಅದು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಸಮೇತ ನನ್ನ ಹತ್ರ ಪ್ರೂಫ್ ಇದೆ. ಸರಿ, ಓಕೆ. ಈಗ ಅವ್ರು ನಿತೀಶ್ ಅನ್ನೋರು ನಿಮಗೆ ಫೋನ್ ಕರೆ ಮಾಡಿ ಏನೋ ದುಡ್ಡು ಕೇಳ್ತಾ ಇದ್ದಾರಾ? ಹೌದು ಸರ್, ಲಾಸ್ಟ್ ಟೈಮ್ ಕೇಳಿದ್ರು. ಎಷ್ಟು ಕೇಳಿದ್ದಾರೆ ಅವರಪ್ಪ? 40,000 ಕಟ್ಟಿರೋದು ಕೊಡಿ ಅಂತ ಹೇಳಿದ್ರು. ನಾವು 40,000 ಕೊಡಲ್ಲ ಸರ್, ನಮ್ಮ ಹತ್ರ ಊಟ ಮಾಡಿದ್ದಾರೆ, ತಿಂದಿದ್ದಾರೆ, ಎಲ್ಲ ಮಾಡಿದ್ರೆ ನಾವು. ಸರಿ, ಓಕೆ. ಈಗ ಇವ್ರು ಹೇಳ್ತಾ ಇದ್ರಲ್ವಾ, ಒಳ್ಳೆ ಸಜೆಷನ್ ಹೇಳ್ತಾ ಇದ್ದಾರೆ ಇವರು. ಬಂದ್ಲು ಗಂಡ ಹಿಂಗೆ ಹಿಂಸೆ ಕೊಡ್ತಾನೆ, ಇಲ್ಲೇ ಸೋದ್ರು ಕೂಡ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಕಣ್ಣಾರು ನೋಡಿನಿ. ಇಷ್ಟೇ ಕೊಡೋಂತ ಕೊಡ್ಲಿಲ್ಲ, ಸುಮ್ಮನೆ ಕರ್ಕೊಂಡು ಸೇರ್ಸ್ಕೊಂಡ ಸಾರ್. ನಾನು ಕಣ್ಣಾರು ನೋಡಿದ್ದೀನಿ ಒಬ್ಬ ಹೆಣ್ಮಗಳ. ಸರಿ, ಒಳ್ಳೇದು, ಅವ್ರು ಒಳ್ಳೇದು ಮಾಡಿದಾರೆ ಮನೆ, ಏನು ನಿಮ್ಗೆ ಕೆಟ್ಟದ್ದು ಮಾಡಿಲ್ಲ. ಏನು ಕೆಟ್ಟದ್ದು ಮಾಡಿಲ್ಲ ಸರ್. ಸರಿ, ಒಳ್ಳೇದನ್ನು ಮಾಡಿದ್ದಾರೆ. ಒಳ್ಳೇದೇ ಮಾಡ್ಯಾರ ಸರ್. ಈಗ ನೀವು ಕುಡಿತಾ ಇದ್ದೀರಾ? ಇಲ್ಲ ಇಲ್ಲ ಸರ್. ಚೆನ್ನಾಗಿದ್ದೀರಾ? ಈಗ ಚೆನ್ನಾಗಿದ್ದಾರಮ್ಮ. ಚೆನ್ನಾಗಿದ್ದಾರೆ ಸರ್. ಸರಿ ಸುಬ್ರಹ್ಮಣ್ಯವರೇ, ಈಗ ನಿಮ್ಮ ಮೇಲೆ ಅದು ಒಂದು ಅಫೆನ್ಸ್ ಆಗಿದೆ ಅಲ್ವಾ? ಈಗ ಅಫೆನ್ಸ್ ಆಗಿರೋದ್ರಿಂದ ನೀವೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ? ಈಗ ಅಮೃತ ಜಯರಾಮನ್ ಅವರನ್ನ ಈಗ ನಿಮ್ಮ ಮೇಲೆ ಇದು ಮಾಡಿದ್ದಾರೆ, ಅವರು ಬೇರೆ ಬೇರೆ ಭಾಷೆಗಳೆಲ್ಲ ಮಾತಾಡ್ತಾ ಇದ್ದಾರೆ. ಅದರಿಂದ ಇದು ನಮ್ಮ NHRC ನ್ಯಾಷನಲ್ ಹ್ಯೂಮನ್ ಕೌನ್ಸಿಲಿಂಗ್ ಬಗ್ಗೆನ ಅವರು ಏನೋ ಸ್ವಲ್ಪ ಮಾತಾಡಿದ್ದಾರೆ. ಹಾಗಾದರೆ ನಾವು ಬಿಡಿ, ಅದಾಗಾದರೆ ಈಗ ನೀವು ಮುಂದೆ ಏನು ಮಾಡ್ಬೇಕಂತಿದ್ದೀರಾ? ಈಗ ಸರ್ ನನಗೆ ನ್ಯಾಯ ಸಿಗಬೇಕು. ನನಗೆ ಬಂದ್ಬಿಟ್ಟು DC ಆಫೀಸಲ್ಲಿ ನನಗೆ ಲೈಸೆನ್ಸ್ ಅಪ್ರೂವಲ್ ಬೇಕು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದೀನಿ ಸರ್. ರೈಟ್, ಓಕೆ. ಬಟ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಬಟ್ ಅಲ್ಲಿ ನನಗೆ ನನ್ನ ಫೈಲ್ ಬಂದ್ಬಿಟ್ಟು ಹೊರಗಡೆ ಪಬ್ಲಿಕ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಎಲ್ಲ ದಾಖಲೆ ಇದೆಯಪ್ಪ? ಎಲ್ಲ ದಾಖಲೆ. ಅದರಲ್ಲಿ ಒಂದು ಯಾವ್ದು ಇದಾಗಿದೆ? KPM ಅದು ಲೈಸೆನ್ಸ್ ಇಲ್ಲ ಅಂತ, ಹೌದ್ರಲ್ವಾ? ಸರ್, ರೈಟ್, ಓಕೆ. ಈಗ ಸಂವಿಧಾನ ಗೊತ್ತಿರೋರಿಗೆ ಸರ್ ಅದನ್ನು ಹೇಳೋಕ್ಕಾಗಲ್ಲ. ಸಂವಿಧಾನ ಗೊತ್ತಿಲ್ಲದೆ ಇರೋರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳೋಕ್ಕಿಲ್ಲ. ಆದರೆ ರೈಟ್, ಓಕೆ. ಈ KPM ಒಂದು ಇನ್ನೆಲ್ಲ ಚೆಕ್ ಲಿಸ್ಟು ಆಧಾರಗಳು ಎಲ್ಲ ಇದೆ. ಈ KPM ಮಾತ್ರ ನಿಮಗೆ ಒಂದು ಆಗಬೇಕು. ಸರಿ, ಓಕೆ, ಅದನ್ನು ನಾವು ಮಾತಾಡೋಣ. ಥ್ಯಾಂಕ್ ಯು ಸುಬ್ರಹ್ಮಣ್ಯವರೇ. ಅಪ್ಪ, ನೀವು ಒಳ್ಳೆ ಮಾತು ಹೇಳಿದ್ದೀರಾ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಓಕೆ, ಒಂದು ದಾರಿ ಕೊಟ್ಟು ಭಯ ಭಕ್ತಿ ಹೇಳಿ ಒಳ್ಳೆ ರೈಟ್. ರೀತಿದ್ದಾರೆ